ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ವಿಶ್ ಯು ಹ್ಯಾಪಿ ನಾಗರ ಪಂಚಮಿ ಟು ಆಲ್ ಆಫ್ ಯು. ನೋಡಿ, ಇವಾಗಷ್ಟೇ ಫ್ರೆಶ್ ಅಪ್ ಎಲ್ಲ ಆಗಿ ಮಾರ್ನಿಂಗ್ ದೇವರದ ಪೂಜೆ. ಮಾರ್ನಿಂಗ್ ದೇವರದ ಪೂಜೆ ಎಲ್ಲ ಆಯಿತು. ಸೊ ಫೀಲಿಂಗ್ ಬ್ಲೆಸ್ಡ್. ಸೊ ನೋಡಿ, ನೀವೇ ಪೂಜೆ ಯಾವ ಥರ ಕಾಣ್ತಾ ಇದೆ ಅಂತ ಒಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಗೈಸ್, ಪೂಜೆ ಎಲ್ಲ ಆಗಿ ಇನ್ನು ದೇವಸ್ಥಾನಕ್ಕೆ ಹೊರಟಿರೋದು. ಬನ್ನಿ ಟೆಂಪಲ್ಗೆ ಹೋಗಿ ಬರೋಣ. ಟೆಂಪಲ್ ರೀಚ್ ಆದೆ. ಹಾಗೆ ಬರ್ತಾ ಆನ್ ದಿ ವೇ ನಾನು ನಾಗರ ಪಂಚಮಿ ಆಗಿರೋದ್ರಿಂದ ನಾಗದೇವರಿಗೆ ಏನು ಇಷ್ಟ ಅದೇ ತಗೊಂಡು ಬಂದೆ. ಹಾಲು ಮತ್ತು ಎಳ್ನೀರು ತಗೊಂಡು ಬಂದೆ. ಸೊ ನಾಗದೇವರಿಗೆ ಆ ದಿವಸ ತುಂಬ ಶ್ರೇಷ್ಠ ಅಲ್ವಾ. ಸೊ ಹಾಗೆ ಇಲ್ಲಿ ಅಯ್ಯಪ್ಪ ಪೂಜೆ ಸಾಕ್ತಾ ಇತ್ತು. ನಾಗದೇವರದ್ದು ಕಲ್ಲು ಕಾಣಿಸ್ತಾ ಇದೆ. ಟೆಂಪಲ್ ಒಳಗಡೆ ಇರೋದು, ಅಯ್ಯಪ್ಪ ಟೆಂಪಲ್ ಒಳಗಡೆ ಇರೋದು. ನಮ್ಮ ಮಂಗಳೂರಲ್ಲೆಲ್ಲ ನಾಗದೇವರ ಕಲ್ಲು ನಾವು ಮುಟ್ಟುವಾಗೆ ಇಲ್ಲ. ಭಟ್ರು ಒಂದು ಸಲ ಪೂಜೆ ಮಾಡಿದ ನಂತರ ಯಾರು ಮುಟ್ಟುವಾಗೆ ಇಲ್ಲ. ಭಟ್ರು ಮಾತ್ರ ಪೂಜೆ ಮಾಡೋಕ್ಕೆ, ಅವ್ರು ಮಾತ್ರ ಮುಟ್ಟೋಕೆ. ಬಟ್ ಇಲ್ಲಿ ನಾನು ನೋಡಿದ ಪ್ರಕಾರ ಎಲ್ಲರೂ ಮುಟ್ತಾರೆ. ಬಟ್ ನಾನು ಮುಟ್ಟೋಕೆ ಹೋಗಿಲ್ಲ. ನಾನು ಹಾಲು ಮತ್ತು ಎಳ್ನೀರು ಅಲ್ಲೇ ಇಟ್ಟೆ. ಸೊ ಅದಾದ ನಂತರ ಅಲ್ಲಿ ಮೇಯ್ನ್ ಅಯ್ಯಪ್ಪ ಟೆಂಪಲ್ಗೆಲ್ಲ ಪೂಜೆ ಆಗಿ ನಾವು ತಂದಿರೋ ಹಾಲು ಏನಿದೆಯಲ್ಲ ಅದನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ. ನೋಡಿ, ಅದೇ ಮಾಡ್ತಾಯಿದ್ರು ಭಟ್ರು. ನಮ್ಮ ಮಂಗಳೂರಿನ ಭಟ್ರೆ ತುಳು ಮಾತಾಡೋರೇ ಇರುತ್ತೆ ಟೆಂಪಲಲ್ಲಿ. ಮುಂಚೆಲ್ಲ ತುಂಬ ಇದೆ, ಇವಾಗ ಸ್ವಲ್ಪ ಲಿಮಿಟೆಡ್ ಇದ್ದಾರೆ. ಅವರು ಪೂಜೆ ಮಾಡಿ ನಮಗೆ ಪ್ರಸಾದ ಕೊಟ್ಟರು. ಸೊ ಫೀಲಿಂಗ್ ಬ್ಲೆಸ್ಡ್. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಆಯಿತಾ. ಪೂಜೆ ಚೆನ್ನಾಗಿ ಆಯಿತು. ನಾವು ಹೊರಗಡೆ ಬಂದು ದೇವರ ದರ್ಶನ ಎಲ್ಲ ಮಾಡಿ ಆರಾಮ್ಸೆ ದೇವರ ಪ್ರಾರ್ಥನೆ ಎಲ್ಲ ಮುಗಿಸಿ ಹೊರಗಡೆ ಬಂದು ತುಂಬ ಖುಷಿಯಾಯಿತು. ನೋಡಿ, ವರ್ಷದಲ್ಲಿ ಒಂದೇ ಸಲ ನಾಗರ ಪಂಚಮಿ ಬರೋದು. ಹಾಗೆ ವರ್ಷದಲ್ಲಿ ಮೊದಲನೇ ಹಬ್ಬ ಸ್ಟಾರ್ಟ್ ಆಗೋದೇ ನಾಗರ ಪಂಚಮಿಯಿಂದ. ಒಂದು ಎಷ್ಟು ಒಳ್ಳೆಯ ಒಂದು ಆಸ್ಪಿಷಿಯಸ್ ಎಜುಕೇಷನ್ ಟೈಮ್ ಅಲ್ವಾ. ನಾಗರ ಪಂಚಮಿ ಅನ್ನೋದು ಎಲ್ಲ ಹಬ್ಬಗಳಿಗೆ ಮೂಲ ಹಬ್ಬ ಅಂತಲೇ ಹೇಳ್ಬೋದು. ಅಂದರೆ ಈ ನಾಗರ ಪಂಚಮಿಯಿಂದ ವರ್ಷ ಸ್ಟಾರ್ಟ್ ಆಗೋದು. ಸೊ ವರ್ಷದಲ್ಲಿ ಮೊದಲ ಹಬ್ಬ ಸ್ಟಾರ್ಟ್ ಆಗೋದೇ ನಾಗರ ಪಂಚಮಿಯಿಂದ. ಸೊ ಹಾಗಾಗಿ ಎಲ್ಲ ಹಬ್ಬಗಳಿಗೆ ಮೂಲ ಹಬ್ಬ ನಾಗರ ಪಂಚಮಿ ಅಂತ ಹೇಳ್ಬೋದು. ಸೊ ತುಂಬ ಶ್ರೇಷ್ಠ ಹಬ್ಬ. ಸೊ ಶ್ರಾವಣದಲ್ಲಿ ಸ್ಟಾರ್ಟ್ ಆಗೋ ಫಸ್ಟ್ ಹಬ್ಬನೇ ನಾಗರ ಪಂಚಮಿ ಅಂತ ಹೇಳ್ಬೋದು. ನನಗೂ ತುಂಬ ಖುಷಿಯಾಯಿತು, ಫೀಲಿಂಗ್ ಬ್ಲೆಸ್ಡ್. ಹಾಲನ್ನು ಮಾತ್ರ ಶಿವಲಿಂಗಕ್ಕೆ ಅರ್ಪಿಸಿ ನಮಗೆ ಅದನ್ನ ತೀರ್ಥ ಕೊಡ್ತಾರೆ. ಸೊ ತುಂಬ ಖುಷಿಯಾಯಿತು ನನಗೆ. ಒಳ್ಳೆ ಟೈಮಲ್ಲಿ ಹೋಗಿ. ನಾಗರ ಪಂಚಮಿ ಒಂದು ಹಿಂದೂಗಳಲ್ಲಿ ಮೇಜರ್ ಫೆಸ್ಟಿವಲ್. ಅಂದರೆ ಎಲ್ಲ ಹಬ್ಬಗಳಿಗೆ ಮೂಲ ಹಬ್ಬ ಅಂತಲೇ ಹೇಳ್ಬೋದು. ಸೊ ಇವತ್ತು ಟೆಂಪಲ್ಗೆ ಬಂದು ನಾಗದೇವರಿಗೆ ಸಣ್ಣದಾಗಿ ಪೂಜೆ ಅರ್ಪಿಸಿ ಹಾಲು ಮತ್ತು ಎಳ್ನೀರು ಅರ್ಪಿಸಿದ್ದೀನಿ. ತುಂಬ ಖುಷಿಯಾಯಿತು. ನಮ್ಮ ಮನೆಯಲ್ಲಿ ನಮ್ಮ ಜಾಗದಲ್ಲಿ ನಾಗದೇವರದ್ದು ಕಲ್ಲೆಲ್ಲ ಇದೆ. ಸೊ ಪೂಜೆ ಎಲ್ಲ ಆಗುತ್ತೆ. ನಾವು ಸಪ್ರೇಟಾಗಿ ಮಾಡ್ತೀವಿ, ನಾಗತನು ಅಂತ ಹೇಳ್ತೀವಿ ಅದಕ್ಕೆ. ಸೊ ಹಾಗೆ ಇವತ್ತು ನಾವು ಟೆಂಪಲ್ಗೆ ಹೋಗುವಾಗ ಬಳೆ ಹಾಕಿದ್ದೆ ಸ್ಪೆಷಲಾಗಿ. ಹೇಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫೆಸ್ಟಿವಲ್ ವೈಬ್ ಇರಲಿ ಅಂತ ಟ್ರೆಡಿಷ್ನಲ್ ವೇರಲ್ಲಿ ಹೋಗಿದ್ದರಿಂದ ಬಳೆ ಹಾಕ್ಕೊಂಡು ಹೋದೆ. ಫೆಸ್ಟಿವ್ ವೈಬ್ ಇರಲಿ ಅಂತ. ನನಗಂತೂ ಇಷ್ಟ ಆಯಿತು ಈ ಬಳೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಅಂದ್ಕೊಂಡೆ. ಸೊ ನಿಮಗೆ ಹೇಗೆ ಕಾಣಿಸ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ದೇವರೆಲ್ಲ ಪೂಜೆ ಮುಗಿಸ್ಕೊಂಡು ಆದ ನಂತರ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದೆ. ಬ್ರೇಕ್ಫಾಸ್ಟ್ಗೆ ಬನ್ಸ್ ತಗೊಂಡೆ. ಅದೇ ಟೆಂಪಲ್ಗೆ ಹೋಗುವಾಗ ನಾನು ಏನು ತಿನ್ನದೇ ಹೋಗ್ತೀನಿ. ಹಾಗಾಗಿ ಬನ್ಸ್ ತಗೊಂಡೆ ನಮ್ಮ ಮ್ಯಾಂಗ್ಳೂರು ರೆಸ್ಟೋರೆಂಟ್ಲಿ. ಸೊ ಇವತ್ತಿನ ಡೇ ತುಂಬ ಚೆನ್ನಾಗಿ ಹೋಯ್ತು ಗೈಸ್. ಫೀಲಿಂಗ್ ಬ್ಲೆಸ್ಡ್ ಗೈಸ್. ಇದೆಲ್ಲ ಟೆಂಪಲ್ ಒಳಗಡೆ ಕ್ಲಿಕ್ ಮಾಡಿರೋ ಒಂದು ಸ್ಮಾಲ್ ಕ್ಲಿಪ್ಸ್. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಪೋಸ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ತುಂಬ ಚೆನ್ನಾಗಿ ಆಯಿತು. ಇವತ್ತಿನ ಫೆಸ್ಟಿವಲ್ಲು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಐ ಹೋಪ್ ನಿಮಗೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ಈ ವ್ಲಾಗ್ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಹಾಗೆ
ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. Once again, happy Nagara Panchami to all of you. God bless you all.